ಆ ಪ್ಲೇಸ್ ಯಾವುದು ಅಂತ ನಮ್ಮ ಹೆಂಡತಿ ಹೇಳ್ತಾರೆ. ಹೇಳಿ. ಗೊತ್ತಿಲ್ವಾ? ಹಾವು ನೋಡಿ, ಹಾವು ಹಾವು. ನೀವು ಇದೇನಾ ಮರ್ಯಾದೆ ಕೊಡ್ತಾ ಇರೋದು ನಿಮ್ಮ ತಂದೆಯವರಿಗೆ? ಅಪ್ಪ ಮಗನಿಗೆ ಆಗಿ ಬರುವುದಿಲ್ಲ. ಅಯ್ಯೋ, ವಿಡಿಯೋ ಸ್ಟಾರ್ಟ್ ಆಗಿದ್ದ. ಇದನ್ನೇ ಇಡ್ತೇನೆ, ಇದನ್ನೇ ಎಡಿಟ್ ಮಾಡೋದಿಲ್ಲ. ನಮ್ಮನೇಲಿ ಯಾರು ಜೋರು ಅಂತ ಅಮ್ಮ ಜೋರು ಈಜವನೇ ಸೈಡಲ್ಲಿ ಹೋಗಿ ಕುತ್ಕೊಳ್ತಾರೆ. ಮನೇಲಿ ಕ್ಯಾಮ್ರಾದ ಕಾಣೋದಿಲ್ಲ. ನಮಸ್ತೆ ಎಲ್ರಿಗೂ, ಗಣೇಶ್ ಕಾರಂತ್ ಮಾತಾಡ್ತಾ ಇರೋದು. ವೆಲ್ಕಮ್ ಬ್ಯಾಕ್ ಟು ಗಣೇಶ್ ಕಾರಂತ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಸೊ ಇವತ್ತು ಉಡುಪಿಯಿಂದ ಒಂದು ಕಡೆಗೆ ಹೊರಟಿದ್ದೇವೆ. ಆ ಪ್ಲೇಸ್ ಯಾವುದು ಅಂತ ನಮ್ಮ ಹೆಂಡತಿ ಹೇಳ್ತಾರೆ. ಹೇಳಿ. ಗೊತ್ತಿಲ್ವಾ? ಯಾಕಂದ್ರೆ ಅವಳು ಏನು ಕೇಳೋದಿಲ್ಲ. ಅವಳಿಗೆ ಒಟ್ಟಿನಲ್ಲಿ ಕಾರಲ್ಲಿ ಕುತ್ಕೊಳ್ಬೇಕು, ನಿದ್ದೆ ಮಾಡಬೇಕು. ಅದಕ್ಕೆ ಬೇಕಂತಾನೆ ಇವಳ ಹತ್ರ ಹೇಳ್ತಿದ್ದು. ವರಂಗ ಅಂತ, ಅದು ನೀವು ಮುಗುಳು ನಗೆ ಫಿಲ್ಮಲ್ಲಿ ನೋಡಿರ್ತೀರಿ. ಅದು ಏನು ಪೂರ್ತಿ ಕೆರೆಯ ಮಧ್ಯದಲ್ಲಿ ದೇವಸ್ಥಾನ ಇರೋದು. ಅದು ಜೈನರ ದೇವಸ್ಥಾನ. ಕಾರ್ಕಳದಿಂದ ಐ ಥಿಂಕ್ ಮೇ ಬಿ 30 ಕಿಲೋಮೀಟರ್ಸ್ ಆಗಬಹುದು. ವರಂಗ ಅಂತ ಒಂದು ವಿಲೇಜ್, ಅಲ್ಲಿ ಇರುವಂತಹ ಜೈನರ ದೇವಸ್ಥಾನಕ್ಕೆ ಈಗ ನಾವು ಹೋಗ್ತಾ ಇದ್ದೇವೆ. ಹಿರಿಯಡ್ಕದಿಂದ 22 ಕಿಲೋಮೀಟರ್, ಅರ್ಧ ಗಂಟೆಯ ದಾರಿ ವರಂಗಕ್ಕೆ. ಹಾವು ನೋಡಿ, ಹಾವು ಹಾವು. ರೋಡಲ್ಲಿ ಹಾವು, ಕೆರೆ ಹಾವು ತೋಡ್ತು. ಎನಿವೇಸ್, ನಾನು ಹೇಳಿದ್ದೇನಲ್ವಾ ಮುಗುಳು ನಗೆ ಫಿಲ್ಮ್ ಶೂಟ್ ಆಗಿದ್ದ ಅಲ್ಲೇ ಅಂತ. ಸೊ ಒಂದು ಹಾಡು ಹೇಳುವ ವಿದೌಟ್ ಮ್ಯೂಸಿಕ್. ವಿತ್ ಮ್ಯೂಸಿಕ್ ಹಾಡಿದರೆ ಕಾಪಿರೈಟ್ ನೋಟಿಸ್ ಬರ್ತದೆ ನಮಗೆ ಅಲ್ವಾ? ವಿದೌಟ್ ಮ್ಯೂಸಿಕ್ಗೆ ಹಾಡುವ. ಮುಗುಳು ನಗೆ ನೀ ಹೇಳು, ಮುಗುಳು ನಗೆ ನೀ ಹೇಳು, ಯಾರಿರದ ವೇಳೆಯಲ್ಲಿ ನೀ ಏಕೆ ನಗುತ್ತಿರುವೆ, ತುಸು ಬಿಡಿಸಿ ಹೇಳು ನನಗೆ, ನನ್ನ ತುಟಿಯ ಬೇಕೆ ನಿನಗೆ, ನಿನ್ನೆಲ್ಲ ನೋವಿಗೂ ನಗುವೆ, ನೀ ಏಕೆ ಹೀಗೆ, ಮುಗುಳು ನಗೆ ನೀ ಹೇಳು, ಮುಗುಳು ನಗೆ ನೀ ಹೇಳು, ಯಾರಿರದ ವೇಳೆಯಲ್ಲಿ ನೀ ಏಕೆ ನಗುತ್ತಿರುವೆ. ಸೂಪರ್, ಚಪ್ಪಾಳೆ. ನಮ್ಮ ಕಾರಂತರು ಸೈಡಿಗೆ ಹೋಗಿ ಫೋನಿನಲ್ಲಿ ಬ್ಯುಸಿ. ಕೊನೆಗೆ ಕಮೆಂಟ್ಸ್ ಏನು ಅಂತಂದರೆ, ಯಾಕೆ ಅಪ್ಪನನ್ನು ಹಿಂದೆ ಕೂರಿಸಿರೋದು? ನೀವು ಇದೇನಾ ಮರ್ಯಾದೆ ಕೊಡ್ತಾ ಇರೋದು ನಿಮ್ಮ ತಂದೆಯವರಿಗೆ? ಅಪ್ಪ ಮಗನಿಗೆ ಆಗಿ ಬರುವುದಿಲ್ಲ. ಹಾಗೆ ಒಂದಿಷ್ಟು ಕಮೆಂಟ್. ನಮ್ಮ ಅಪ್ಪನಿಗೆ ಏನು ಮಾಡೋದಪ್ಪ, ಫೋನ್ ಮೇಲೆ ಮೋಹ ಜಾಸ್ತಿ. ನಾವು ರೀಚ್ ಆಗಿದ್ದೇವೆ. ವಿಡಿಯೋದಲ್ಲಿ ನಿಮ್ಗೆ ಇಲ್ಲಿ ಕಾಣ್ತಾ ಇದೆಯಾ? ಝೂಮ್ ಮಾಡಿ ತೋರಿಸ್ತೇನೆ. ಅಲ್ಲಿ ಕಾಣ್ತಾ ಇದೆಯಾ ದೇವಸ್ಥಾನ? ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗಬೇಕಂದ್ರೆ ಏನು ಮಾಡಬೇಕು ಅಂತಂದರೆ, ನಾವು ಈ ಕೆಸರಲ್ಲಿ ನಡಿಲಿಕ್ಕೆ ಆಗೋದಿಲ್ಲ ಅಂತ ಫಸ್ಟು ಹೀಗೆ ಸುತ್ತಾಕೊಂಡು ಅಲ್ಲಿಗೆ ಹೋಗಬೇಕು. ಅಲ್ಲಿಂದ ದೋಣಿಯ ಮೂಲಕ ಆ ದೇವಸ್ಥಾನಕ್ಕೆ ಹೋಗಲಿಕ್ಕೆ. ಮಳೆ ಬರ್ತಾ ಉಂಟಲ್ಲ ಮಾರೆ, ಮಳೆ 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 ಮಳೆ. ಮಳೆಗಾಲದಲ್ಲಿ ಬಂದರೆ ಮಳೆ ಬರದೆ ಮತ್ತೆಂತ ಬರ್ತದೆ? ಜೋರು ಮಳೆ. ಕೊಡೆ ತಂದಿದ್ದೇವೆ, ಬಟ್ ಸ್ಟಿಲ್ 2 ಕೊಡೆ ಇರೋದು. ಈಗ ದೋಣಿ ದಾಟಬೇಕಲ್ಲ, ಮಳೆ ನಿಂತ ಮೇಲೆ ದಾಟೋದಾ? ನಿಂಗೆ ಕೇಳ್ತಾ ಇರೋದು. ಇದಕ್ಕೆ ಕೆರೆ ಬಸದಿ ಅಂತ ಕೂಡ ಕರೀತಾರೆ. ಯಾಕಂತಂದರೆ ಕೆರೆ ದಾಟಿ ಬರಬೇಕು. ಮತ್ತು ಚತುರ್ಮುಖ ಬಸದಿ ಅಂತ ಕೂಡ ಕರೀತಾರೆ. ಯಾಕೆ ಅಂತ ಅಂದರೆ, ಇದಕ್ಕೆ 4 ದ್ವಾರಗಳಿವೆ. ತೋರಿಸ್ತೇನೆ ನೋಡಿ. ಇಲ್ಲಿಂದ ಎಂಟ್ರಿ ಹೀಗೆ ಬರಬಹುದು. ಮತ್ತು ಅಲ್ಲಿ ಎಂಟ್ರಿ ಇದೆ. ನಮ್ಮ ದೋಣಿ ಬಂತಲ್ಲ,
ಈ ದಾರಿಯಿಂದ ಬರಬಹುದು ನೋಡಿ. ನೆಕ್ಸ್ಟು ಇದೊಂದು ಎಂಟ್ರಿ, ಇಲ್ಲಿ ದ್ವಾರ ಕ್ಲೋಸ್ ಇದೆ ಎನಿವೇಸ್, ಹಾಗೂ ಇದು ಆ್ಯಕ್ಚುಯಲ್ ಎಂಟ್ರಿ. ಒಳಗೆ ಹೋಗಿ ಬಂದ್ವಿ. 4 ದಿಕ್ಕುಗಳಲ್ಲಿ 4 ತೀರ್ಥಂಕರರ ವಿಗ್ರಹಗಳಿವೆ. ಅದು ಯಾವುದು ಅಂತಂದರೆ ನೇಮಿನಾಥ ತೀರ್ಥಂಕರ, ಪಾರ್ಶ್ವನಾಥ ತೀರ್ಥಂಕರ, ಶಾಂತಿನಾಥ ತೀರ್ಥಂಕರ ಹಾಗೂ ಅನಂತನಾಥ ತೀರ್ಥಂಕರ. ಒಟ್ಟು 4 ತೀರ್ಥಂಕರರ ವಿಗ್ರಹಗಳಿವೆ. ನಾವು ಒಳಗಡೆ ಎಲ್ಲ ವಿಡಿಯೋ ಎಲ್ಲ ಮಾಡಿಲ್ಲ, ಅದು ನೋಡಿ ಬಂದೆವು. ಅಮ್ಮ, ಈ ಥರದ್ದು ದೇವಸ್ಥಾನ ನೋಡಿದ್ಯಾ? ಕೆರೆಯ ಮಿಡ್ಲಲ್ಲಿ ಅಪ್ಪ ನೋಡಿದ್ರಾ? ಫಸ್ಟ್ ಟೈಮ್ ಅಲ್ಲ? ಒಳ್ಳೆ ಎಕ್ಸ್ಪೀರಿಯನ್ಸ್, ಚೆನ್ನಾಗಿದೆಯಲ್ಲ. ಮೂವಿ ಬಂದಮೇಲೆ ಇನ್ನೂ ಜಾಸ್ತಿ ಫೇಮಸ್ ಆಯ್ತಾ ಅಂತ. ಮುಗುಳ್ನಗೆ ಮೂವಿ ಬಂದಮೇಲೆ ಊರವ್ರಿಗೆ ಗೊತ್ತಿತ್ತು, ಕಾರ್ಕಳದವರಿಗೆ. ಹ್ಯಾಪಿ. ನೆಕ್ಸ್ಟ್ ಎಲ್ಲಿ ಹೋಗೋದು? ಕೊಡಿಯಡ್ಕ. ಏನದು? ಅನ್ನಪೂರ್ಣೇಶ್ವರಿ ದೇವಸ್ಥಾನ ಹಾಗೂ ಅಲ್ಲ ಹನುಮಂತಂದು ವಿಗ್ರಹ ಇದೆಯಲ್ಲ, ದೊಡ್ಡದಿದೆ. ನಾನು ನೋಡಿದ್ದೇನೆ. ಇವಾಗ ಹೋಗುವ. ಓಕೆ, ಇವಾಗ ವರಂಗದಿಂದ ನಾವು ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ. ಅದು ಇರುವುದು ಮೂಡುಬಿದ್ರೆ ಹತ್ರ, ಅಲಂಗಾರು ಅಂತ ಒಂದು ಪ್ರದೇಶ. ಅಲ್ಲಿ ಒಳಗೆ ಹೋಗಬೇಕು. ನಾನು ನಂದು ಇಂಜಿನಿಯರಿಂಗ್ ಆದಮೇಲೆ 2013 10 ವರ್ಷದ ನಂತರ ಈಗ ನಾನು ಮೂಡುಬಿದ್ರೆಗೆ ಹೋಗ್ತಾ ಇರೋದು. ಡಬ್ಬಾ ದೇವರೇ, ಮೊದಲು ಬೇರೆನೇ ಥರ ಇತ್ತು ರೂಟ್. ಆಲ್ಮೋಸ್ಟ್ ರೀಚ್ ಆದ್ವಿ. ನಾವು ಬಂದು ತಲುಪಿದ್ದೇವೆ. ನಮ್ಮ ಎದುರಿಗೆ ಯಾರಿದ್ದಾರೆ ಅಂತಂದ್ರೆ, ಹಲೋ ಮಿಸ್ಟರ್ ಆನೆ ಇದೆ. ಚಂದ, ಇದು ಭಾರಿ ಚಂದದ ದೇವಸ್ಥಾನ. ಆ ಕಡೆ ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಉಂಟು. ನಾನು ಇಂಜಿನಿಯರಿಂಗ್ ಟೈಮಲ್ಲಿ ಬರ್ತಿದ್ದೆ. ನಮಗಂತಂದರೆ ಆವಾಗ ಹನುಮಂತನ ವಿಗ್ರಹ ನೋಡಬೇಕು ಹಾಗೆ ಹೀಗೆ. ಮತ್ತು ದೇವಸ್ಥಾನದೊಳಗೆ ಬಂದು ಕೈ ಮುಗಿದು ಹೋಗ್ತಾ ಇದ್ದೆ. ಫಸ್ಟ್ ಟೈಮ್ ಈ ಸಲ ಬಂದ ಟೈಮ್ ಸಹ ಕರೆಕ್ಟ್ ಇತ್ತಂತ ಅನ್ನಿಸ್ತದೆ. ನಾವು ಒಂದು 12 ಕಾಲಿಗೆ ರೀಚ್ ಆದ್ವಿ. 12 ಕಾಲಿಗೆ ರೀಚ್ ಆದ ಕೂಡಲೇ ಅಲ್ಲಿ ಫಸ್ಟ್ ಪ್ರಸನ್ನ ಗಣಪತಿದು ಮಹಾಮಂಗಳಾರತಿ ಆಯಿತು. ಅದಾದ ಕೂಡಲೇ ಶಿವನ ಮಹಾಮಂಗಳಾರತಿ ಆಯಿತು. ಅದಾದ ಮೇಲೆ ಆಂಜನೇಯ ಸ್ವಾಮಿದು ಮಹಾಮಂಗಳಾರತಿ ಆಯಿತು. ಅದಾದ ಮೇಲೆ ಮೇಯ್ನ್ ಅನ್ನಪೂರ್ಣೇಶ್ವರಿ ದೇವಿದು ಮಹಾಮಂಗಳಾರತಿ ಎಲ್ಲ ಸಹ ನಾವು ಮುಂದೆ ನಿಂತಿದ್ವಿ. ಆ್ಯಂಡ್ ಅಂದರೆ ಆ ದೇವಿಯನ್ನು ಒಂದು ಕಣ್ಣಾರೆ ನೋಡೋದು ಇದೆಯಲ್ಲ ಮಹಾಮಂಗಳಾರತಿ ಟೈಮಲ್ಲಿ, ಅದು ವಾವ್ ಅಂತ ಅನಿಸಿತ್ತು. ಈಗ ಊಟ ಮಾಡಿ ಮತ್ತೆ ನಾವು ಆನೆ ಹತ್ರ ಹೋಗ್ತೇವೆ. ಮತ್ತು ನಮ್ಮ ಬಾಸ್ ಆಂಜನೇಯ ಸ್ವಾಮಿ ಒಂದು ದೊಡ್ಡ ಸ್ಟ್ಯಾಚ್ಯೂ ಇದೆಯಲ್ಲ, ಅದ್ರ ಹತ್ರ ಹೋಗ್ತೇವೆ. ಈಗ ಊಟದ ಸಮಯ. ವಾವ್. ಹೋಗ್ತೀಯನಾ ಅಮ್ಮ? ಇನ್ನೊಂದ್ಸಲ ಹೋಗಿ ಹಿಂಗೆ ತಲೆ ಬಗ್ಸು. ಬಗ್ಗು, ಸುಮ್ಮನೆ ಬಗ್ಗು. ಇಲ್ಲ, ನೀವು ಹೋಗುದಿಲ್ವಾ ಆಶೀರ್ವಾದ ತಗೊಳ್ಳಿಕ್ಕೆ? ನಮ್ಗೆ ಹಂಗಿದ್ದೆಲ್ಲ ಇಲ್ಲ. ಕಾರಂತರು ಮುಖ ಕೊಡ್ದಾಗ ಹೇಳು, ನಮ್ಗೆ ಹಂಗಿದ್ದೆಲ್ಲ ಇಷ್ಟ ಆಗುದಿಲ್ಲ. ಹಾಂ, ಆ ಥರ ಇಲ್ಲ, ಡೈರೆಕ್ಟ್ ಸ್ಟ್ರೈಟ್ ಹೇಳೋದೆ. ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ. ಹಾಂ, ಫಿನಿಶ್. ಇಲ್ಲಿ ನಮ್ಮ ಎದುರು ಏನಿದೆ? ಬಜರಂಗ ಬಲಿ. ಈಗ ನಾವು ಮೂಡಬಿದ್ರೆಯ 1000 ಕಂಬದ ಬಸದಿಗೆ ಬಂದಿದ್ದೇವೆ. ಅಗೇನ್ ಅದು ಜೈನರ ದೇವಸ್ಥಾನ. ಕಂಬಗಳಲ್ಲಿ ಕಂಬ. ಒಟ್ಟು ಈ ಥರ 1000 ಕಂಬಗಳಿವೆ. ಆದ್ದರಿಂದ 1000 ಕಂಬದ ಬಸದಿ. ಹೌದಾ ಕಾರಂದ್ರೆ? ಕರೆಕ್ಟಾ? ಕರೆಕ್ಟ್ ಅಲ್ಲ? ಕಂಬಗಳಲ್ಲಿ ಕಂಬ. ಹೌದು, ಎಲ್ಲ ಸೇರಿ 1000.
ಪೂರ್ತಿ ಶಿಲೆ. ಖುಷಿ ಆಯ್ತಾ ನಮ್ಮ ಹಾಂ ಚಂದ ಅದೆಲ್ಲ. ಓಕೆ, ಇವತ್ತು 3 ಪ್ಲೇಸಸ್ ಸಹ ಕವರ್ ಮಾಡಿದೆವು. ಅದೊಂದು ನಂಗೆ ಭಾರಿ ಖುಷಿ ಆದದ್ದು. ವರಂಗ, ಹೊಸನಾಡು ಅನ್ನಪೂರ್ಣೇಶ್ವರಿ ಮತ್ತು ಮೂಡಬಿದ್ರೆಯ 1000 ಕಂಬದ ಬಸದಿ. ನೀವು ಕರಾವಳಿ ಕಡೆಗೆ ಟ್ರಿಪ್ ಎಲ್ಲ ಬಂದರೆ ಈ ಪ್ಲೇಸಸ್ ಕೂಡ ಕವರ್ ಮಾಡಿ. ಯೂಶ್ವಲಿ ಬರೀ ಮಲ್ಪೆ ಬೀಚ್ ಮತ್ತು ಉಡುಪಿ ಕೃಷ್ಣ ಮಠಕ್ಕೆ ಹೋಗ್ತಿರಲ್ಲ, ಅದು ಬಿಟ್ಟು ಸುಮಾರು ಪ್ಲೇಸಸ್ ಇದೆ. 3ರಲ್ಲಿ ಯಾವ್ದು ತುಂಬ ಇಷ್ಟ ಆದದ್ದು? ಅನ್ನಪೂರ್ಣ ದೇಶ. ವರಂಗನೂ ಚೆನ್ನಾಗಿತ್ತಲ್ಲ, ಹಾಂ ಒಳ್ಳೆ ಎಕ್ಸ್ಪೀರಿಯನ್ಸ್ ಅಲ್ಲ. ಕರಂತೇರ್ ಎಂಚ ಇತ್ತಂಡ? ಸೂಪರ್ ಇತ್ತಂಡ. 3ರಲ್ಲಿ ಯಾವ್ದು ತುಂಬ ಇಷ್ಟ ಆದದ್ದು? ಓಕೆ, ಅನ್ನಪೂರ್ಣೇಶ್ವರಿ ಚೆನ್ನಾಗಿದೆ. ಹಾಂ, ಆಮೇಲೆ ವರಂಗನೂ ಏನು ಕಡಿಮೆ ಇಲ್ಲ. ಹಾಂ, ಈಗ ಇಲ್ಲಿ 1000 ಕಂಬದ ಬಸದಿ ಚೆನ್ನಾಗಿದೆ ಸೂಪರ್ ಅಲ್ಲ. ಎಂಜಾಯ್ಡ್? ಡೆಫಿನೆಟ್ಲಿ. ಓಕೆ, ಸೂಪರ್. ಮನ ಹತ್ರ ಹೋಗುವ. ಹಾಂ, ಹೀರೋಯಿನ್ ಹೇಗಿತ್ತು? ಹಾಂ, ಹೌದಾ. ಹೊಸನಾಡು ಚೆನ್ನಾಗಿತ್ತಾ? ವರಂಗ ಕೂಡ ಚೆನ್ನಾಗಿತ್ತು. 1000 ಕಂಬದ ಬಸ್ಸಿನ ಚೆನ್ನಾಗಿತ್ತು. ನೋಡ್ಬೋದಲ್ಲ, ಖಂಡಿತ ನೋಡ್ಬೋದು ಅಲ್ವಾ. ಸರಿ, ಹಾಗಾದರೆ ನಾವು ಎಂಡ್ ಮಾಡುವ. ಹಾಂ, ಜೋರಾಗಿ ಹೇಳಿ. ಎಂತ ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಬೇಕು ಮತ್ತು ಲೈಕ್ ಮಾಡಬೇಕು, ಶೇರ್ ಮಾಡಬೇಕು. ಸರಿ, ಹಾಗಿದ್ರೆ ಸಿಗೋಣ. ಬಾಯ್ ಬಾಯ್.